ಭಾರತವು ಪುಣ್ಯಭೂಮಿಯಾಗಿದ್ದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶ್ರೀಮಂತ ರಾಷ್ಟ್ರವಾಗಿದೆ. ಈ ನೆಲದ ಗೌರವವನ್ನು ಉಳಿಸಿ ಬೆಳೆಸುವುದು ಪ್ರತಿಯೋರ್ವ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಕೊಂಡಾಕುಳಿ ಓಂಕಾರಾಶ್ರಮ ಸ್ವಾಮಿ ಶಿವಾತ್ಮಾನಂದ ಪುರಿ ನುಡಿದರು. ಹಿಂದೂ ಸಮ್ಮೇಳನ ಸಂಚಲನಾ ಸಮಿತಿ ಸಾಲ್ಕೋಡ್ ಮಂಡಲದ ವತಿಯಿಂದ ಅರೆಅಂಗಡಿ ಆಸ್ಪತ್ರೆಯ ಮುಂಭಾಗದಲ್ಲಿ ಆಯೋಜಿಸಿದ ಹಿಂದೂ ಸಮ್ಮೇಳನ ಉದ್ಘಾಟಿಸಿದ ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಭಾರತ ಯೋಗ ಭೂಮಿಯಾಗಿದ್ದು ಇಲ್ಲಿಯ ಕಲೆ ಹಾಗೂ ಸಂಸ್ಕೃತಿ ಆಚಾರ ವಿಚಾರಧಾರೆಯನ್ನು ಜಗತ್ತಿಗೆ ತಿಳಿಸಿದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ನಮ್ಮ ಸಂಪ್ರದಾಯ ಆಚಾರ ವಿಚಾರವನ್ನು ಸಾರಿ ಹೇಳುತ್ತಿದೆ. ಆರ್ಎಸ್ಎಸ್ ಸಂಘಟನೆಯು ಹಿಂದುತ್ವದ ಪ್ರತಿಪಾದನೆಯ ಜೊತೆ ಹಲವು ಸಮಾಜಮುಖಿ ಕಾರ್ಯದ ಮೂಲಕ ಶತಸಂವತ್ಸರ ಪೂರೈಸಿದೆ. ನಾವೆಲ್ಲರೂ ದೇಶಾಭಿಮಾನ ಮೂಡಿಸಿಕೊಂಡು ಉತ್ತಮ ಪ್ರಜೆಯಾಗಿ ಕರ್ತವ್ಯ ನಿರ್ವಹಿಸೋಣ ಎಂದು ಕರೆ ನೀಡಿದರು. ಕೇಂದ್ರೀಯ ಕಾರ್ಯಾಲಯ ಪ್ರಮುಖರು ಛತ್ತೀಸ್ಗಢ ಅಖಿಲ ಭಾರತೀಯ ವನವಾಸಿ ಕಲ್ಯಾಣಾಶ್ರಮದ ಶ್ರೀಪಾದ್ ಜಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವ ಭಾರತವು ಸಮೃದ್ಧಿಯಾಗಿತ್ತು. ಪರಕೀಯರ ದಬ್ಬಾಳಿಕೆಯಿಂದ ನಮ್ಮಲ್ಲಿಯ ಅನೇಕ ದೇವಾಲಯಗಳು ನಾಶ ಹೊಂದಿದವು. ಇಂದಿಗೂ ನಮ್ಮ ಆಚರಣೆಗೆ ತಡೆಯೊಡ್ಡುವ ಕೆಲಸ ನಡೆಯುತ್ತಿದೆ. ನಾವೆಲ್ಲರೂ ಜಾಗೃತರಾಗಿ ನಮ್ಮ ಧರ್ಮದ ಆಚರಣೆಗಳನ್ನು ಪಾಲಿಸದೆ ಹೋದಲ್ಲಿ ಇನ್ನಷ್ಟು ಅಧಪತನವಾಗಲಿದೆ. ನಾವು ಈಗಲೇ ಎಚ್ಚೆತ್ತುಕೊಂಡು ಮುಂದಿನ ತಲೆಮಾರಿಗೆ ನಮ್ಮ ಧರ್ಮದ ಆಚರಣೆಯನ್ನು ಪಾಲಿಸಬೇಕಿದೆ. ಸಂಘ ಸ್ಥಾಪನೆಯಾಗಿ 100 ವರ್ಷದಲ್ಲಿ ಹಲವು ಕಾರ್ಯ ಮಾಡಿದ್ದು, ಕಾರ್ಯಕರ್ತರೇ ಒಗ್ಗೂಡಿ ಸಮಾವೇಶ ಮಾಡುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಹಲವು ದಶಕದಿಂದ ಹೆರಿಗೆ ಸಮಯದಲ್ಲಿ ನೆರವಾಗುವ ಸೂಲಗಿತ್ತಿ ವಿಶಾಲಾಕ್ಷಿ ಮಡಿವಾಳ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ಟ ಮಾತನಾಡಿ, ಹಿಂದೂಗಳು ಜಾಗೃತರಾಗಲು ಆಯೋಜಿಸಿದ ಈ ಸಮಾವೇಶದಿಂದ ಮಾಹಿತಿ ಪಡೆದು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಧರ್ಮಾಚರಣೆಯಲ್ಲಿ ತೊಡಗೋಣ ಎಂದು ಕರೆ ನೀಡಿದರು. ಸಮಿತಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎನ್ನುವ ಭಾವನೆಯೊಂದಿಗೆ ಮುನ್ನಡೆಯೋಣ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಣಪತಿ ನಾಯ್ಕ, ಆರ್ಎಸ್ಎಸ್ ಸಂಘಟನೆ ಸ್ಥಾಪಿತವಾಗಿ 100 ವರ್ಷ ಪೂರೈಸಿದ್ದು ಹಲವು ಸವಾಲುಗಳನ್ನು ಎದುರಿಸಿ ಸಂಘಟಿತರಾಗಿ ಮುನ್ನಡೆದಿದೆ ಎಂದು ಸಂಘಟನೆಯ ಕಾರ್ಯವೈಖರಿ ಕುರಿತು ಮಾಹಿತಿ ನೀಡಿದರು. ದತ್ತಾತ್ರೇಯ ಅವಧಾನಿ ಸ್ವಾಗತಿಸಿ ರಜನಿ ನಾಯ್ಕ್ ವಂದಿಸಿದರು. ನಾಗರಾಜ್ ಹೆಗಡೆ ಕಾಸ್ಕಂಡ ಮತ್ತು ಶಿವಾನಂದ ಮರಾಠಿ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮ ಮೊದಲು ಸುಗ್ಗಿ ಕೋಲಾಟ, ಭಜನಾ ತಂಡ, ಛದ್ಮವೇಷದಂತಹ ವಿವಿಧ ಕಲಾ ತಂಡಗಳು, ಮಹಿಳೆಯರು ಪೂರ್ಣಕುಂಭದ ಮೂಲಕ ಸಾರ್ವಜನಿಕರು ಭಾಗಿಯಾಗಿ ಭವ್ಯ ಶೋಭಾಯಾತ್ರೆಯಲ್ಲಿ ಸ್ವಾಮೀಜಿಯವರನ್ನು ಬರಮಾಡಿಕೊಳ್ಳಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.